ಬಿಜಾಪುರ ಮತ್ತು ಬಸವ ಕಲ್ಯಾಣ ಈ ಕಡೆ ಎಲ್ಲ ಕೂಡ ಇತ್ತು. ಖಂಡಿತ ಇವತ್ತು ರೈತರ ಗೋಳನ್ನು ನೋಡಿದ್ರೆ ಒಂದು ಕಡೆ ಕಳೆದ ವರ್ಷ ಅತಿವೃಷ್ಟಿಯಿಂದ ಅವ್ರ ಬೆಳೆ ಎಲ್ಲ ನಾಶ ಆಯಿತು. ಈಗ ಮಳೆ ಆಗದೇ ಅವ್ರು ಹಾಕಿದಂಥ ಬಿತ್ತನೆ ಬೀಜ ಇರ್ಬೋದು, ಅದಕ್ಕೆ ಸಿಂಪಡಿಸಿದಂಥ ರಾಸಾಯನಿಕ ಗೊಬ್ಬರಗಳಿರ್ಬೋದು, ಎಲ್ಲದಕ್ಕೂ ಕೂಡ ಅವರ ಹಣವನ್ನು ವಿನಿಯೋಗ ಮಾಡಿ ಇವತ್ತು ಅವರೆಲ್ಲರೂ ಕೂಡ ಕಂಗಾಲಾಗಿ ಕೂತಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಎಲ್ಲರೂ ಕೂಡ ನಾವು ಒತ್ತಾಯ ಮಾಡೋದು ಸರ್ಕಾರನ ಇಷ್ಟೇ, ನೀವು ಈಗ ಧಾವಿಸಿ ರೈತರ ಒಂದು ಕಷ್ಟಕ್ಕೆ ನೀವು ಧಾವಿಸಿ ಬರಬೇಕು ಅಂತ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ. ಯಾವ ರೀತಿ ಬರ್ಬೋದು, ಅವ್ರು ಇರ್ತಕ್ಕಂಥ ಪರಿಸ್ಥಿತಿನ ಅವಲೋಕನ ಮಾಡಿ ನೀವು ಅವ್ರಿಗೆ ಬೆಂಬಲ ಬೆಲೆಯನ್ನು ಸೂಚನೆ ಮಾಡಬೇಕು. ಎಕರೆಗೆ 25,000 ರೂಪಾಯಿನ ನೀವು ಶೀಘ್ರವಾಗಿ ಘೋಷಣೆ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ, ಮೊದಲನೇ ಒತ್ತಾಯ. ಅದ್ರ ಜೊತೆಯಲ್ಲಿ ನೀವು ಗೋಶಾಲೆಗಳನ್ನ ತೆರಿಬೇಕು ಅಂತಕ್ಕಂಥದ್ದು ಎರಡನೇ ಒತ್ತಾಯ. ಜೊತೆಗೆ ನಾವು ಹಿಂದೆ ಕೃಷ್ಣ ಬೈರೇಗೌಡರು ಕೃಷಿ ಸಚಿವರಾಗಿ ರೆವೆನ್ಯೂ ಸಚಿವರಾದಂಥ ಸಂದರ್ಭದಲ್ಲಿ ನಾವು ಅವ್ರಿಗೆ ಒತ್ತಾಯನೂ ಕೂಡ ಮಾಡಿದ್ವಿ. ಯಾವುದರಿಂದ ಒತ್ತಾಯ ಮಾಡಿದ್ವಿ ಅಂದರೆ, ಈ ಭಾಗದಲ್ಲಿ ನಾವು ಅತಿವೃಷ್ಟಿ ಆದಂಥ ಸಂದರ್ಭದಲ್ಲಿ ನಾವು ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಮುಖಂಡರುಗಳೆಲ್ಲ ಕೂಡ ಬಂದಾಗ ನಾವು ನೋಡಿದ್ವಿ. ಎಲ್ಲರೂ ಮಹಾರಾಷ್ಟ್ರದ ಮಳೆ ಜಾಸ್ತಿ ಬಂದಾಗೆಲ್ಲ ಇಲ್ಲೆಲ್ಲ ಫ್ಲಡ್ ಆಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಇಲ್ಲೆಲ್ಲ ಬೆಳೆದಂಥ ಬೆಳೆ ಕೈಗೆ ಸಿಗದೆ ಇದ್ದಂಥ ಪರಿಸ್ಥಿತಿ, ರೈತರು ನೇಣಾಕೊಂಡಂಥ ಪರಿಸ್ಥಿತಿ ಎಲ್ಲದನ್ನು ಕೂಡ ನಾವು ಅವ್ರ ಮನೆಗಳಿಗೆ ಭೇಟಿ ಮಾಡಿದಂಥದ್ದು ಪ್ರಸಂಗಗಳ ನಮ್ಮ ಕಣ್ಣು ಮುಂದೆ ಇನ್ನೂ ಕೂಡ ಹಸಿಯಾಗಿ ಉಳಿದಿರ್ತಕ್ಕಂಥ ಸಂದರ್ಭದಲ್ಲಿ ಈಗ ಅವರೆಲ್ಲರೂ ಕೂಡ ಕಂಗಾಲಾಗಿ ಆಕಾಶ ನೋಡುವಂಥ ಪರಿಸ್ಥಿತಿಗೆ ಇವತ್ತು ರೈತರು ಬಂದಿರತಕ್ಕಂಥದ್ದು ನೋಡಿದ್ರೆ, ಎಲ್ಲೋ ಒಂದು ಕಡೆ ಈ ಸರ್ಕಾರ ಒಂದು ಕಡೆ ಮೋಡ ಬಿತ್ತನೆ ಕೆಲಸ ಮಾಡ್ತೀವಿ ಅಂತ ಹೊರಟಿದ್ದಾರೆ, ಇನ್ನೊಂದು ಕಡೆ ಇಲ್ಲ ರೈತರಿಗೆ ಏನಾದರೂ ಕೂಡ ನೆರವಾಗ್ತೀನಿ ಅಂತಕ್ಕಂಥ ಒಂದು ಕಾಳಜಿನೂ ಕೂಡ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಈಗಾಗಲೇ ಬಿತ್ತನೆ ಕಾರ್ಯ ರೈತರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಕೃಷಿ ಸಚಿವರೇ ಇಲ್ಲ ರಾಜ್ಯದಲ್ಲಿ. 1 ತಿಂಗಳು ಮೇಲಾಯ್ತು ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದರೂ ಕೂಡ ಇನ್ನೂ ಕೂಡ ಇವರು ಸಮರ್ಪಕವಾಗಿ ಅಲ್ಲಿ ಆ ಸಚಿವಾಲಯನ ಕಾರ್ಯರೂಪಕ್ಕೆ ತರಲಿಕ್ಕೆ ಇವರು ಮುಂದಾಗ್ತಾ ಇಲ್ಲ. ಶಾಲೆಗಳು ಪ್ರಾರಂಭ ಆಗಿದೆ, ಶಿಕ್ಷಣ ಸಚಿವರಿಲ್ಲ. ಅದೆಲ್ಲ ಆರೋಗ್ಯದ ಸಾಕಷ್ಟು ಕೊರತೆಗಳು ಎದ್ದು ಕಾಣ್ತಾ ಇದ್ದಾವೆ. ಆಸ್ಪತ್ರೆಗಳಿಗೆ 2 ವರ್ಷದಿಂದ ಸತತವಾಗಿ ಇವರು ಸರಿಯಾದ ರೀತಿ ಸಮರ್ಪಕವಾಗಿ ಔಷಧಿಗಳನ್ನ ಕೊಡಲಿಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಜೊತೆಯಲ್ಲಿ ಅಲ್ಲಿ ಇರ್ತಕ್ಕಂಥ ಅವ್ರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು, ಬ್ಯಾಂಡೇಜ್ ಇರ್ಬೋದು, ಆಕ್ಸಿಜನ್ ಇರ್ಬೋದು, ಇಂಜೆಕ್ಷನ್ಸ್ ಇರ್ಬೋದು, ಯಾವುದನ್ನು ಕೂಡ ಒದಗಿಸ್ಕೊಡೋಕೆ ಇವ್ರಿಗೆ ತಯಾರಿಲ್ಲ. ಇದೆಲ್ಲದನ್ನು ಕೂಡ ಮಾಡದೆ ಇವತ್ತು ಎಲ್ಲೋ ಒಂದು ಕಡೆ ರೈತರನ್ನ ಒಂದು ಕಡೆ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸಕ್ಕೆ ಬಿಡದಿ ಕಡೆ ಹೊರಡ್ತಾರೆ. ಇಲ್ಲಿ ರೈತರು ಕಂಗಾಲಾಗಿ ಅವರ ಭೂಮಿ ಬರಡು ಭೂಮಿಯಾಗಿ ನೋಡ್ತಾ ಇದ್ರು ಕೂಡ ಅಲ್ಲಿಗೆ ಇವರು ಧಾವಿಸಿ ಅವ್ರಿಗೆ ಸಮಸ್ಯೆಗೆ ಎದುರಾಗ್ತಕ್ಕಂಥದ್ದಕ್ಕೆ ಇವ್ರಿಗೆ ವೇಳೆ ಇಲ್ಲ. ಇದೆಲ್ಲ ನೋಡಿದ್ರೆ ಖಂಡಿತ ಈ ಸರ್ಕಾರ ರೈತರ ಪರವಾದಂಥ ಸರ್ಕಾರ ಅಲ್ಲ. ಇವತ್ತು ನೀವೆಲ್ಲ ನೋಡಿದ್ದೀರಾ, ಕುಮಾರಸ್ವಾಮಿ ಅವರು ನನಗೆ ಓಟ್ ಹಾಕ್ದವ್ರು ರೈತರು, ನನಗೆ ಓಟ್ ಹಾಕ್ದವ್ರು ರೈತರಲ್ಲ ಅಂತ ಯಾವತ್ತೂ ಕೂಡ ಭೇದ ಭಾವ ಮಾಡಲಿಲ್ಲ. 2 ಸಲ ಸಾಲ ಮನ್ನಾ ಮಾಡಿದ್ರು, ನಿಮಗೆ ಗಮನದಲ್ಲಿರಲಿ. ಈ ಸರ್ಕಾರಕ್ಕೆ ಅದಕ್ಕೆ ಯಾಕೆ ಕಾಳಜಿ ಇಲ್ಲ?